ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿಚಕ್ರ ಉಪವಿಭಾಗದಲ್ಲಿ ಇದೀಗ ಮಕರ ರಾಶಿಯವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ. ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ 1ನೇ ತಾರೀಕಿಂದ 20ನೇ ತಾರೀಕಿನವರೆಗೂ ಸಹ ಶುಕ್ರ 6ನೇ ಮನೆಯಲ್ಲಿರತಕ್ಕಂಥದ್ದು. ಜಾಗ್ರತೆಯಾಗಿರಬೇಕಾಗತ್ತೆ. ಕಾರಣ 10ನೇ ಮನೆ ಮತ್ತು 5ನೇ ಮನೆ ಎರಡಕ್ಕೂ ಅಧಿಪತಿಯಾಗಿರತಕ್ಕಂಥವನು ಶುಕ್ರನಾಗಿರ್ತಾನೆ. ಈ ಶುಕ್ರ 6ನೇ ಮನೆಯಲ್ಲಿ ಬಂದಾಗ ಹಲವಾರು ರೀತಿಯಾದಂಥ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮಗೆ ನೀವೇ ಶತ್ರುಗಳಾಗ್ತಕ್ಕಂಥ ಸಾಧ್ಯತೆಗಳು ಸಹ ಇರುತ್ತೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ತಪ್ಪು ವ್ಯಕ್ತಿಗಳ ಮೇಲೆ ನೀವು ನಂಬಿಕೆ ನೀಡತಕ್ಕಂಥದ್ದು, ಅದೇ ಪ್ರಕಾರವಾಗಿ ಯಾವುದೋ ಒಂದು ಸಣ್ಣ ಆಕರ್ಷಣೆಗಳಿಗೆ ನೀವು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಆಕರ್ಷಣೆ ಅನ್ನೋದು ಒಂದು ವ್ಯಕ್ತಿನೇ ಆಗಬೇಕು ಅಂತಿಲ್ಲ, ಒಂದು ಸಂಬಂಧವೇ ಆಗಬೇಕು ಅಂತಿಲ್ಲ, ಯಾವುದೋ ಒಂದು ಚಟವಾದರೂ ಆಗಿರ್ಬೋದು, ಯಾವುದೋ ಒಂದು ವಸ್ತುವಾದರೂ ಸಹ ಆಗಿರ್ಬೋದು, ಒಂದು ಗೀಳಾಗಿ ಮಾರ್ಪಡತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಷಯದಲ್ಲಿ. ಸಪ್ತಮದಲ್ಲಿ ಶುಕ್ರ ಬಂದಾಗ 20ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಸಹ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ, ಅನುಕೂಲಗಳಾಗುತ್ತೆ. ಒಂದು ಹಂತದಲ್ಲಿ ಮತ್ತೊಂದು ಹೊಸ ಪ್ರಬುದ್ಧತೆ ನಿಮ್ಮಲ್ಲಿ ಬರತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಚೆನ್ನಾಗಿದೆ. 1ನೇ ತಾರೀಕಿಂದ 17ನೇ ತಾರೀಕಿನವರೆಗೂ ಸಹ ರವಿ ನಿಮಗೆ ಸಪ್ತಮದಲ್ಲಿರೋದ್ರಿಂದ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ಸಮಯದಲ್ಲಿ ನಿಮ್ಮ ತಂದೆಯ ಜೊತೆಲಾಗ್ಬೋದು, ಹಿರಿಯರ ಜೊತೆಯಲ್ಲಾಗ್ಬೋದು, ಭಿನ್ನಾಭಿಪ್ರಾಯಗಳನ್ನು ನೀವು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಅವರು ಏನೇ ಒಂದು ಮಾತನ್ನು ಹೇಳಿದ್ರು ಸಹ ನೀವು ವಿರುದ್ಧವಾಗಿ ಇದಕ್ಕೆ ನಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಸಹ ಟೀನೇಜರ್ಸು ಮತ್ತು ಯಂಗ್ಸ್ಟರ್ಸ್ ಯಾರಿರ್ತೀರ, ಒಂದು ರೀತಿಯಾದಂಥ ರೆಬಿಲಿಯಸ್ ಮೆಂಟ್ಯಾಲಿಟಿ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರವಿ ಅಷ್ಟಮಕ್ಕೆ ಬಂದಾಗ ಈ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗತಕ್ಕಂಥದ್ದು. ಕಾರಣ ರವಿಯ ಜೊತೆಯಲ್ಲಿ ಕೇತುವು ಸಹ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಈ ಸಮಯದಲ್ಲಿ ಸ್ವಲ್ಪ ಹಲವಾರು ರೀತಿಯಾದಂಥ ಘರ್ಷಣೆಗಳಾಗ್ತಕ್ಕಂಥದ್ದು, ಗಲಾಟೆಗಳು ನೀವು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಮತ್ತು ಕಾನೂನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕೈಮೀರಿ ಹೋಗ್ತಕ್ಕಂಥ ಸಾಧ್ಯತೆಗಳು ಸಹ ಗೋಚರವಾಗ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ನಿಮ್ಮ ಮಾಸ ಫಲವನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಳ್ಳೋದಕ್ಕಿರತಕ್ಕಂಥದ್ದು 2 ಪರಿಹಾರಗಳಾಗಿರುತ್ತವೆ. ಉಡುಪಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ನಾಗವಾಸುಕಿ ದೇವತಾ ಸನ್ನಿಧಾನದಲ್ಲಿ ವಿಶೇಷವಾಗಿರತಕ್ಕಂಥ ಅಭಿಷೇಕ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ನಿಮ್ಮ ಕುಂಡಲಿನಿ ಶಕ್ತಿಯನ್ನು ಇನ್ನಷ್ಟು ಜಾಗೃತವಾಗಿಸ್ಕೊಳ್ತೀರಾ. ಅದೇ ಪ್ರಕಾರ ಪಂಚಮಿ ದಿವಸ ಸರ್ಪಗಾಯತ್ರಿ ಹೋಮದಲ್ಲಿ ನೀವು ಭಾಗವಹಿಸೋದ್ರಿಂದನೂ ಅಷ್ಟೇ ನಿಮ್ಮ ಎಲ್ಲ ತಪ್ಪುಗಳು, ನಿಮ್ಮ ಎಲ್ಲ ಹಿಂದೆ ಮಾಡಿರ್ತಕ್ಕಂಥ ಒಂದು ಪಾಪಗಳು ಇದೆಲ್ಲವೂ ನಿವಾರಣೆಯಾಗುತ್ತೆ. ಅದ್ಭುತವಾದ ಪ್ರಾಯಶ್ಚಿತ್ತ ಕರ್ಮ ಇದಾಗಿರುತ್ತೆ. ಇದನ್ನು ಅನುಸರಿಸಿ ಶುಭ ಫಲಿತಾಂಶವನ್ನು ಪಡ್ಕೊಳ್ಳಿ. ಜ್ಯೋತಿಷ ಸಲಹೆ, ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ, ವಾಸ್ತು ಸಲಹೆಗಳಿಗಾಗಿ astropooja.com ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ.